ಎಲ್ಲರಿಗೂ ವೆಲ್ಕಮ್ ಟು ದ ಕೆ ಎಸ್ ಟ್ವಿಟರ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇತಿಹಾಸಕ್ಕೆ ಸಂಬಂಧಿಸಿದ ಪ್ರಮುಖ ಪ್ರಶ್ನೆಗಳ ಬಗ್ಗೆ ಮಾಹಿತಿಯನ್ನು ನೋಡೋಣ. ಹಾಗಾದರೆ ನಮ್ಮ ಮೊದಲನೇ ಪ್ರಶ್ನೆ, ಪ್ರಸಿದ್ಧ ಬಕ್ಷಿ ಪಿತಾಮಹ ಎಂಬ ಖ್ಯಾತಿಯನ್ನು ಹೊಂದಿರುವ ವ್ಯಕ್ತಿ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ ನೋಡಿ. ಏನಂತೆ, ಬಕ್ಷಿ ಪಿತಾಮಹ ಎಂಬ ಹೆಸರನ್ನು ಹೊಂದಿರುವ ವ್ಯಕ್ತಿ ಯಾರು ಅಂತ ಪ್ರಶ್ನೆ ಕೇಳಲಾಗಿದೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ನಾನಾ ಫಡ್ನವೀಸ್. ಬಕ್ಷಿ ಪಿತಾಮಹ ಎಂಬ ಒಂದು ಖ್ಯಾತಿಯನ್ನು ಹೊಂದಿರುವ ವ್ಯಕ್ತಿಯಾಗಿದ್ದಾನೆ. ಯಾರು ಅಂದರೆ ನಾನಾ ಫಡ್ನವೀಸ್. ಅದೇ ರೀತಿಯಾಗಿ ಈ ಬಾಜಿರಾವ್, 1ನೇ ಬಾಜಿರಾವ್ ನೋಡೋದಾದರೆ ಇವರನ್ನು 2ನೇ ಶಿವಾಜಿ ಎಂದು ಕರೆಯುತ್ತಾರೆ ನೋಡಿ. ಇವರಿಗೆ 1ನೇ ಬಾಜಿರಾವ್ಗೆ ಬಾಜಿರಾವ್ 1ನೇ ಬಾಜಿರಾವ್ಗೆ 2ನೇ ಶಿವಾಜಿ ಎಂದು ಕರೆಯುತ್ತಾರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಆಂಗ್ಲ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನನು ಯಾವ ಯುದ್ಧದಲ್ಲಿ ಹುತಾತ್ಮನಾದರು? ಅಂದರೆ ಟಿಪ್ಪು ಸುಲ್ತಾನ್ ಎಷ್ಟನೇ ಆಂಗ್ಲ ಮೈಸೂರು ಯುದ್ಧದಲ್ಲಿ ಮರಣವನ್ನು ಹೊಂದಿದರು ಅಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ನೋಡಿ, 4ನೇ ಆಂಗ್ಲ ಮೈಸೂರು ಯುದ್ಧದಲ್ಲಿ ಹುತಾತ್ಮರಾಗುತ್ತಾರೆ. ಯಾವಾಗ? 1799ರಲ್ಲಿ. ಏನಪ್ಪ ಅಂತಂದರೆ 4ನೇ ಆಂಗ್ಲ ಮೈಸೂರು ಯುದ್ಧ ನಡೆಯುತ್ತದೆ. ಅದರಲ್ಲಿ ಟಿಪ್ಪು ಸುಲ್ತಾನ್ ಮರಣ ಆಗ್ತದೆ ಅಂತ ಹೇಳ್ಬೋದು. ಲಾರ್ಡ್ ವೆಲ್ಲೆಸ್ಲಿ ಇವರ ಮೇಲೆ ಆಕ್ರಮಣ ಮಾಡುತ್ತಾರೆ. ಯಾವಾಗ? 4ನೇ ಆಂಗ್ಲ ಮೈಸೂರು ಯುದ್ಧದಲ್ಲಿ. ಮುಂದಿನ ಪ್ರಶ್ನೆ ಹೋಗೋಣ. ಕೋರ್ನಾಕ್ ಸೂರ್ಯ ಮಂದಿರವನ್ನು ಯಾರು ನಿರ್ಮಿಸಿದರು? ಕೋರ್ನಾಕ್ ಸೂರ್ಯ ದೇವಾಲಯವನ್ನು ನಿರ್ಮಿಸಿದ ವ್ಯಕ್ತಿ ಯಾರು ಅಂತ ಪ್ರಶ್ನೆ ಕೇಳಲಾಗಿದೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ನರಸಿಂಹದೇವ. ಅಂದರೆ 1ನೇ ನರಸಿಂಹದೇವ ಅಂತ ಹೇಳ್ಬೋದು ನಾವು. ಇವರೇನು ಮಾಡ್ತಾರೆ ಅಂದರೆ ಕೋರ್ನಾಕ್ ಸೂರ್ಯ ದೇವಾಲಯವನ್ನು ನಿರ್ಮಾಣ ಮಾಡಿದ ವ್ಯಕ್ತಿಯಾಗಿದ್ದಾರೆ. ಈ ಕೋರ್ನಾಕ್ ಸೂರ್ಯ ದೇವಾಲಯವನ್ನು ಬ್ಲ್ಯಾಕ್ ಪಗೋಡ ಎಂದು ಕರೆಯುತ್ತಾರೆ ನೋಡಿ. ಬ್ಲ್ಯಾಕ್ ಪಗೋಡ. ಅದಕ್ಕೆ ಕೋರ್ನಾಕ್ ಸೂರ್ಯ ದೇವಾಲಯಕ್ಕೆ ಬ್ಲ್ಯಾಕ್ ಪಗೋಡ ಎಂದು ಹೆಸರನ್ನು ಕರೆಯುತ್ತಾರೆ ಅಂತ ಹೇಳ್ಬೋದು. ಪಾಂಡ್ಯ ವಂಶದ ಪ್ರಸಿದ್ಧ ರಾಜನನ್ನು ಆಯ್ಕೆ ಮಾಡಿ ಅಂತ ಪ್ರಶ್ನೆ ಕೇಳಲಾಗಿದೆ ನೋಡಿ. ಅಂದರೆ ಪಾಂಡ್ಯ ವಂಶದ ಪ್ರಸಿದ್ಧ ಅರಸ ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಅರಿಕೇಸರಿ ಮರವರ್ಮನ್ ಅಂತ ಹೇಳ್ಬೋದು. ಇವರು ಪಾಂಡ್ಯ ವಂಶದ ಪ್ರಸಿದ್ಧ ಅರಸರಾಗಿದ್ದಾರೆ. ರಾಜ ಅರಿಕೇಸರಿ ಪಾಂಡ್ಯ ವಂಶದ ಪ್ರಸಿದ್ಧ ಅರಸರಾಗಿದ್ದಾರೆ ನೋಡಿ. ಮುಂದಿನ ಪ್ರಶ್ನೆ ಹೋಗೋಣ. ಹರಪ್ಪ ನಾಗರಿಕತೆಯ ಜನರು ಯಾವ ನದಿ ದಡದಲ್ಲಿ ವಾಸಿಸುತ್ತಿದ್ದರು? ಹರಪ್ಪ ನಾಗರಿಕತೆಯ ಜನರು ಯಾವ ನದಿ ತೀರದಲ್ಲಿ ಅವರು ವಾಸವನ್ನು ಮಾಡುತ್ತಿದ್ದಾರೆ ಅಂತ ಪ್ರಶ್ನೆ ಕೇಳಲಾಗಿದೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಸಿಂಧೂ ನದಿ ತೀರದಲ್ಲಿ. ಏನಪ್ಪ ಅಂತಂದರೆ ಈ ಹರಪ್ಪ ನಾಗರಿಕತೆಯ ಜನರು ಇವರು ವಾಸವನ್ನು ಮಾಡುತ್ತಿರ್ತಾರೆ ನದಿ ತೀರದಲ್ಲಿ. ಭಾರತದ ಒಂದು ತಾಯಿ ನದಿ ಅಂತ ಕರಿಬೋದು. ಯಾವುದು? ಗಂಗಾ ನದಿಯನ್ನು. ಇದು 2525 ಕಿಲೋಮೀಟ್ರಷ್ಟು ಹರಿಯುವಂಥ ನದಿಯಾಗಿದೆ ನೋಡಿ. ಯಾವುದು? ಗಂಗಾ ನದಿ. ಮುಂದಿನ ಪ್ರಶ್ನೆ ಹೋಗೋಣ. ಆರ್ಯಭಟ್ಟನು ಯಾವ ಗಣಿತ ಮತ್ತು ಜ್ಯೋತಿಷ್ಯ ಗ್ರಂಥವನ್ನು ರಚಿಸಿದನು? ಅಂದರೆ ಆರ್ಯಭಟ್ಟವನ್ನು ರಚಿಸಿರುವ ಗಣಿತ ಮತ್ತು ಜ್ಯೋತಿಷ್ಯ ಗ್ರಂಥ ಯಾವುದು ಅಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಆರ್ಯಭಟ್ಟ ಏನು ಮಾಡ್ತಾನಂದರೆ ಆರ್ಯಭಟ್ಟ ಎಂಬ ಈ ಗ್ರಂಥವನ್ನು ರಚನೆಯನ್ನು ಮಾಡ್ತಾನೆ. ಇದರಲ್ಲಿ ಗಣಿತ ಇದೆ, ಜೊತೆಗೆ ಜ್ಯೋತಿಷ್ಯ ಕೂಡ ಇದರಲ್ಲಿ ಒಳಗೊಂಡಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಇದರಲ್ಲಿ ಗಣಿತದಲ್ಲಿ ಈ ಪೈ ಆಕಾರದ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. ಪೈ ಬಗ್ಗೆ ಈ ಆರ್ಯಭಟ್ಟಿಯ ಗ್ರಂಥದಲ್ಲಿ ಮಾಹಿತಿಯನ್ನು ನೀಡುತ್ತದೆ ಅಂತ ಹೇಳ್ಬೋದು. ನಾಸಿಕದ ಶಿಲಾಶಾಸನದಲ್ಲಿ ಯಾವ ರಾಜನ ಉಲ್ಲೇಖವಿದೆ? ನಾಸಿಕನ ಶಿಲಾಶಾಸನದಲ್ಲಿ ಯಾವ ರಾಜನ ಬಗ್ಗೆ ಮಾಹಿತಿ ಇದೆ ಅಂತ ಪ್ರಶ್ನೆ ಕೇಳಲಾಗಿದೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಸಿ, ಗೌತಮಿ ಪುತ್ರ ಶಾಂತಕರ್ಣಿ ಅಂತ ಹೇಳ್ಬೋದು. ಗೌತಮಿ ಪುತ್ರ ಶಾಂತಕರ್ಣಿಯ ಈ ನಾಸಿಕ್ ಶಿಲಾಶಾಸನದಲ್ಲಿ ಅವರ ಹೆಸರನ್ನು ಕೊಂಡಾಡಿದ್ದಾರೆ ಅಂತ ಹೇಳ್ಬೋದು. ಗೌತಮಿ ಪುತ್ರ ಶಾಂತಕರ್ಣಿ.
ಇವನ ಬಿರುದು ಏನಪ್ಪ ಅಂತಂದರೆ ತೈ ಸಮುದ್ರ ಪಿತ ವಾಹನ ಅಂತ ಕೂಡ ಇವನು ಕರೆಯುತ್ತಾರೆ. ಯಾರಿಗೆ? ಗೌತಮ ಪುತ್ರ ಶಾಂತಕರ್ಣಿಗೆ. ಮುಂದಿನ ಪ್ರಶ್ನೆ ಹೋಗೋಣ. ಗುಪ್ತ ವಂಶದ ನೆಪೋಲಿಯನ್ ಎಂದು ಯಾರನ್ನು ಕರೆಯಲಾಗುತ್ತದೆ? ಗುಪ್ತ ವಂಶದಲ್ಲಿ ನೆಪೋಲಿಯನ್ ಎಂಬ ಬಿರುದನ್ನು ಹೊಂದಿರುವ ವ್ಯಕ್ತಿ ಯಾರು ಅಂತ ಪ್ರಶ್ನೆ ಕೇಳಲಾಗಿದೆ. ರಾಜ ಯಾರು? ನೆಪೋಲಿಯನ್. ಇದಕ್ಕೆ ಸರಿಯಾದ ಉತ್ತರ ಸಮುದ್ರಗುಪ್ತ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ ನೋಡಿ. ಸಮುದ್ರಗುಪ್ತ. ಈ ಗುಪ್ತರ ವಂಶದಲ್ಲಿ ಸಮುದ್ರಗುಪ್ತ ಏನಪ್ಪ ಅಂತಂದರೆ ನೆಪೋಲಿಯನ್ ಎಂದು ಬಿರುದನ್ನು ಹೊಂದಿರ್ತಾನೆ ಅಂತ ಹೇಳ್ಬೋದು. ಅಂದರೆ ಭಾರತದ ನೆಪೋಲಿಯನ್ ಎಂದು ಸಮುದ್ರಗುಪ್ತನನ್ನು ಕರೆಯುತ್ತಾರೆ ನೋಡಿ. ನಳಂಬಲ್ ಶಾಸನ ಯಾವ ರಾಜನ ಕಾಲದಲ್ಲಿ ಬರೆಯಲಾಯಿತು? ನಳಂಬಲ್ ಎಂಬ ಶಾಸನವನ್ನು ಬರೆಯಲಾಗುತ್ತದೆ. ಅದು ಯಾವ ರಾಜನ ಕಾಲದಲ್ಲಿ ಬರೆಯಲಾಗಿದೆ ಅಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ನೋಡಿ. ಪುಲಿಕೇಶಿ 2 ಅಂದರೆ ಎರಡನೇ ಪುಲಿಕೇಶಿ ಕಾಲದಲ್ಲಿ ಏನಪ್ಪ ಅಂತಂದರೆ ಈ ನಳಂಬಲ್ ಎಂಬ ಶಾಸನವನ್ನು ಬರೆಯಲಾಗುತ್ತದೆ ಅಂತ ಹೇಳಬಹುದು ನೋಡಿ. ಮುಂದಿನ ಪ್ರಶ್ನೆ ಹೋಗೋಣ. ತಕ್ಷಶಿಲಾ ವಿಶ್ವವಿದ್ಯಾಲಯ ಯಾವ ಕಾಲದಲ್ಲಿ ಪ್ರಖ್ಯಾತವಾಯಿತು? ಅಂದರೆ ಯಾವ ರಾಜವಂಶದ ಕಾಲದಲ್ಲಿ ತಕ್ಷಶಿಲಾ ವಿಶ್ವವಿದ್ಯಾಲಯ ಒಂದು ಬೆಳಕಿಗೆ ಬಂದಿದೆ ಅಂತ ಪ್ರಶ್ನೆ ಕೇಳಲಾಗಿದೆ ನೋಡಿ. ಇದಕ್ಕೆ ಸರಿಯಾದ ಉತ್ತರವನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಅಂದರೆ ತಕ್ಷಶಿಲಾ ವಿಶ್ವವಿದ್ಯಾಲಯ ಯಾವ ಕಾಲದಲ್ಲಿ ಪ್ರಖ್ಯಾತವಾಯಿತು ಅಥವಾ ಬೆಳಕಿಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ಪ್ರಶ್ನೆ ಹೋಗೋಣ. ಪ್ರಸಿದ್ಧ ಅಲಹಾಬಾದ್ ಶಿಲಾಶಾಸನ ಯಾವ ರಾಜನ ಕೀರ್ತಿಯನ್ನು ವರ್ಣಿಸುತ್ತದೆ? ಅಂದರೆ ಅಲಹಾಬಾದ್ ಶಿಲಾಶಾಸನ ಯಾವ ರಾಜನ ಬಗ್ಗೆ ಒಂದು ಅವನ ವ್ಯಕ್ತಿತ್ವವನ್ನು ಹೊರಹಾಕುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ. ಸಮುದ್ರಗುಪ್ತ ಅಂತ ಹೇಳ್ಬೋದು. ಅಂದರೆ ಸಮುದ್ರಗುಪ್ತನ ಅಲಹಾಬಾದ್ ಶಾಸನಲ್ಲಿ ಅವನ ಕೀರ್ತನೆಗಳನ್ನು ವರ್ಣಿಸಲಾಗಿದೆ ಅಂತ ಹೇಳ್ಬೋದು. ಯಾವುದಕ್ಕೆ? ಸಮುದ್ರಗುಪ್ತನ ಕೀರ್ತನೆಯನ್ನು. ಅಲಹಾಬಾದ್ ಶಿಲಾಶಾಸನ ಸಮುದ್ರಗುಪ್ತನಿಗೆ ಸಂಬಂಧಿಸಿದೆ. ಅದರ ರೀತಿಯಾಗಿ ಕಳಿಂಗ ಯುದ್ಧದ ನಂತರ ಅಶೋಕನು ಯಾವ ಧರ್ಮವನ್ನು ಅಂಗೀಕರಿಸಿದನು? ಅಂದರೆ ಕಳಿಂಗ ಯುದ್ಧ ಆದ ನಂತರ ಏನು ಮಾಡ್ತಾನೆ ಅಂದರೆ ಅಶೋಕ ಎಲ್ಲ ಒಂದು ದ್ವೇಷವನ್ನು ಮರೆತು ಒಂದು ಧರ್ಮದ ದಾರಿಯಲ್ಲಿ ನಡೆಯುತ್ತಾನೆ. ಆವಾಗ ಏನು ಮಾಡ್ತಾನೆ ಅಂದರೆ ಅವರು ಒಂದು ಧರ್ಮವನ್ನು ಆಯ್ಕೆ ಮಾಡುತ್ತಾರೆ. ಆ ಧರ್ಮವನ್ನು ಆಯ್ಕೆ ಮಾಡಿಕೊಂಡು ಆ ಧರ್ಮಕ್ಕೆ ಸೇರ್ಪಡೆ ಆಗ್ತಾರೆ ಅಂತ ಹೇಳ್ಬೋದು. ಅವರು ಯಾವ ಧರ್ಮವನ್ನು ಸೇರ್ಪಡೆ ಮಾಡಿಕೊಳ್ಳುತ್ತಾರೆ ಮತ್ತು ಅದನ್ನು ಪ್ರಚಾರವನ್ನು ಮಾಡುತ್ತಾರೆ ಅಂತ ಹೇಳ್ಬೋದು. ಹಾಗಾದರೆ ಅದು ಯಾವ ಧರ್ಮ ಅಂತ ಪ್ರಶ್ನೆ ಕೇಳಲ್ಲ ಇದೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ. ಎಲ್ಲರಿಗೂ ಗೊತ್ತಿರೋಂಥನೇ ವಿಷಯವಿದೆ. ಏನು ಮಾಡ್ತಾರೆ ಅಂದರೆ ಕಳಿಂಗ ಯುದ್ಧದ ಆದ ನಂತರ ಅಂದರೆ 261ರಲ್ಲಿ ಏನಾಗುತ್ತದೆ ಅಂದರೆ ಕಳಿಂಗ ಯುದ್ಧ ಆಗುತ್ತದೆ. ಕ್ರಿಸ್ತ ಪೂರ್ವನ್ ಶಕದಲ್ಲಿ ಏನಾಗುತ್ತದೆ? ಈ ಕಳಿಂಗ ಯುದ್ಧದ ಆದ ನಂತರ ಈ ಬೌದ್ಧ ಧರ್ಮಕ್ಕೆ ಸೇರ್ಪಡೆ ಆಗುತ್ತಾರೆ ಅಂತ ಹೇಳ್ಬೋದು. ಯಾರು? ಅಶೋಕ ಮನ ಪರಿವರ್ತನೆ ಮಾಡಿಕೊಂಡು ಈ ಬೌದ್ಧ ಧರ್ಮವನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ. ಮುಂದಿನ ಪ್ರಶ್ನೆ ಹೋಗೋಣ. ನಳಂದ ವಿಶ್ವವಿದ್ಯಾಲಯವನ್ನು ಯಾವ ರಾಜನು ಸ್ಥಾಪಿಸಿದನು? ಇದು ಸುಲಭವಾದಂಥ ಪ್ರಶ್ನೆಯಾಗಿದೆ ನೋಡಿ. ಅಂದರೆ ನಳಂದ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿದಂಥ ವ್ಯಕ್ತಿ ಯಾರು ಅಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ 1ನೇ ಕುಮಾರಗುಪ್ತ ಅಂತ ನಾವು ಹೇಳಬಹುದು, ಅಥವಾ ಕುಮಾರಗುಪ್ತ ಪ್ರಥಮ ಅಂತ ನೀಡಲಾಗಿದೆ ನೋಡಿ. ಅಂದರೆ 1ನೇ ಕುಮಾರಗುಪ್ತ ಏನು ಮಾಡ್ತಾನೆ ಅಂದರೆ ಈ ನಳಂದ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡುತ್ತಾನೆ. ಮುಂದಿನ ಪ್ರಶ್ನೆ ಹೋಗೋಣ. ಬಾರ್ಡೋಲೋ ಡಿಕ್ರಿಯನ್ನು ಯಾವ ದೇಶದೊಂದಿಗೆ ಸಹಿ ಮಾಡಲಾಗಿತ್ತು ಅಂತ ಪ್ರಶ್ನೆ ಕೇಳಿದ್ದಾರೆ ನೋಡಿ. ಬಾರ್ಡೋ ಟ್ರೀಟಿ ಅಂತ ಹೇಳಬಹುದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ. ಟ್ಯುನೀಷಿಯಾ. 1881ರಲ್ಲಿ ಏನಾಗುತ್ತದೆ ಅಂದರೆ ಈ ಫ್ರಾನ್ಸ್ ದೇಶ ಈ ಟ್ಯುನೀಷಿಯಾ ಜೊತೆ ಒಂದು ಒಪ್ಪಂದವನ್ನು ಮಾಡಿಕೊಳ್ಳುತ್ತದೆ. ಅದನ್ನು ಬಾರ್ಡೋಲಿ ಡಿಕ್ರಿ ಎಂದು ಕರೆಯುತ್ತಾರೆ. ಯಾವಾಗ? 1881ರಲ್ಲಿ ಈ ಫ್ರಾನ್ಸ್ ದೇಶ ಇದರ ಜೊತೆ ಒಪ್ಪಂದವನ್ನು ಮಾಡಿಕೊಳ್ಳುತ್ತದೆ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ ಹೋಗೋಣ. ಪ್ರಸಿದ್ಧ ಸತಿ ಪದ್ಧತಿಯನ್ನು ನಿಷೇಧಿಸಿದಂಥ ಮೊಘಲ್ ಸಾಮ್ರಾಟ ಯಾರು?
ಅಂದರೆ ಮೊಘಲರ ಕಾಲದಲ್ಲಿ ಏನು ಮಾಡ್ತಾರೆ ಅಂದರೆ ಈ ಸತಿ ಪದ್ಧತಿಯನ್ನು ನಿಷೇಧವನ್ನು ಮಾಡಲಾಗುತ್ತದೆ. ಹಾಗಾದರೆ ಆಗಿನ ಕಾಲದ ರಾಜ ಯಾರು ಅಂತ ಪ್ರಶ್ನೆ ಕೇಳಲಾಗಿದೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಅಕ್ಬರ್ ಅಂತ ಹೇಳ್ಬೋದು ನಾವು. ಯಾಕಂದರೆ ಅಕ್ಬರ್ನೇ ಅತಿ ಹೆಚ್ಚು ಜನರನ್ನು ಒಂದು ಧರ್ಮದ ದಾರಿಯಲ್ಲಿ ನಡೆಯಬೇಕು, ಅದೇ ರೀತಿಯಾಗಿ ಎಲ್ಲ ಧರ್ಮದವರು ಒಂದೇ ಒಳ್ಳೆಯ ಒಂದು ನಂಟನ್ನು ಹೊಂದಬೇಕೆಂಬ ಆಶೆಯನ್ನು ಹೊಂದಿರುವ ವ್ಯಕ್ತಿ ಯಾರಂದರೆ ಈ ಅಕ್ಬರ್ ಅಂತ ನಾವು ಹೇಳಬಹುದು. ಅದೇ ರೀತಿಯಾಗಿ ಈ ಮೊಘಲರ ಕಾಲದಲ್ಲಿ ಚಿತ್ರಕಲೆಯನ್ನು ಹೊಂದಿರುವಂಥ ರಾಜ ಯಾರಪ್ಪ ಅಂತಂದರೆ ಜಹಾಂಗೀರ್ ಆಗಿರ್ತಾನೆ ನೋಡಿ. ಯಾರು ಚಿತ್ರಕಲೆ ಹೊಂದಿರುವಂಥ ಜಹಾಂಗೀರ್. ಅದೇ ರೀತಿಯಾಗಿ ಬ್ರಿಟಿಷರ ಆಗಮನ ಆದದ್ದು ಕೂಡ ಜಹಾಂಗೀರ್ನ ಕಾಲದಲ್ಲಿ ಅಂತ ಹೇಳಬಹುದು ನಾವು. ಅದೇ ರೀತಿಯಾಗಿ ಮೊಘಲರ ಸ್ಥಾಪಕ ಬಾಬರ್ ಆಗಿದ್ದಾರೆ ನೋಡಿ. ಅದೇ ರೀತಿಯಾಗಿ ಮೊಘಲರ ಒಂದು ಅತ್ಯಂತ ಪ್ರಸಿದ್ಧವಾದ ಕೊನೆಯ ಒಂದು ವ್ಯಕ್ತಿ ಯಾರಂದರೆ ಔರಂಗಜೇಬ್ ಅಂತ ನಾವು ಹೇಳಬಹುದು. ಈ ಔರಂಗಜೇಬ್ ಆದ ನಂತರ ಎಲ್ಲರೂ ಆಸಕ್ತಿ ಹೊಂದಿರುವಂಥ ರಾಜರುಗಳು ಆಳ್ವಿಕೆಯನ್ನು ಮಾಡುತ್ತಾರೆ. ಮುಂದಿನ ಪ್ರಶ್ನೆ ಹೋಗೋಣ. 1883ರ ಚಾರ್ಟರ್ ಆ್ಯಕ್ಟ್ ಪ್ರಕಾರ ಭಾರತದ ಮೊಟ್ಟ ಮೊದಲ ಗವರ್ನರ್ ಜನರಲ್ ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಲಾರ್ಡ್ ವಿಲಿಯಂ ಬೆಂಟಿಕ್. ಇವರು ಏನಪ್ಪ ಅಂತಂದರೆ ಇವರು ಭಾರತದ ಮೊದಲ ಗವರ್ನರ್ ಜನರಲ್ ಆಗಿ ಹೊರಹೊಮ್ಮಿದ್ದಾರೆ ಅಂತ ಹೇಳ್ಬೋದು ನೋಡಿ. ಲಾರ್ಡ್ ವಿಲಿಯಂ ಬೆಂಟಿಕ್ ಆಗಿದ್ದಾರೆ ನೋಡಿ. ಅದೇ ರೀತಿಯಾಗಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಒಂದು ನೀತಿಯನ್ನು ಜಾರಿ ಮಾಡಿದ ಒಂದು ಗವರ್ನರ್ ಯಾರಂದರೆ ಲಾರ್ಡ್ ಡಾಲ್ಹೌಸಿ ನೋಡಿದ್ದೆ. ಲಾರ್ಡ್ ಡಾಲ್ಹೌಸಿ ಏನು ಮಾಡ್ತಾರೆ ಅಂದರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂದು ನೀತಿಯನ್ನು ಜಾರಿ ಮಾಡುತ್ತಾರೆ. ಅದೇ ರೀತಿಯಾಗಿ ಈ ಪೊಲೀಸ್ ವ್ಯವಸ್ಥೆಯನ್ನು ಜಾರಿ ಮಾಡಿದವರು ಲಾರ್ಡ್ ಕಾರ್ನ್ ವಾಲಿಸ್. ಇವರು ಅದೇ ರೀತಿಯಾಗಿ ಇವರು ಏನಪ್ಪ ಅಂತಂದರೆ ಈ ಟಿಪ್ಪು ಸುಲ್ತಾನ್ದ ಜೊತೆ 3ನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಕೂಡ ನಡೆಸುತ್ತಾರೆ ಅಂತ ಹೇಳ್ಬೋದು. ಯಾರು? ಲಾರ್ಡ್ ಕಾರ್ನ್ ವಾಲಿಸ್ ಅವರು. ಅದೇ ರೀತಿಯಾಗಿ ಬಂಗಾಳದ ಮೊದಲ ಗವರ್ನರ್ ಜನರಲ್ ಯಾರಂದರೆ ವಾರನ್ ಹೇಸ್ಟಿಂಗ್ಸ್ ಅಂತ ಹೇಳ್ಬೋದು. ಬಂಗಾಳದ ಮೊದಲ ಗವರ್ನರ್ ಜನರಲ್ ವಾರನ್ ಹೇಸ್ಟಿಂಗ್ಸ್. ಅದೇ ರೀತಿಯಾಗಿ ಭಾರತದ ಮೊದಲ ಗವರ್ನರ್ ಜನರಲ್ ಲಾರ್ಡ್ ವಿಲಿಯಂ ಬೆಂಟಿಕ್. ಮುಂದಿನ ಪ್ರಶ್ನೆ ಹೋಗೋಣ. ದಕ್ಷಿಣ ಭಾರತದ ಪಲ್ಲವರ ರಾಜಧಾನಿ ಯಾವುದು? ಅಂದರೆ ಪಲ್ಲವರ ರಾಜಧಾನಿ ಯಾವುದಂತ ಪ್ರಶ್ನೆಯನ್ನು ಕೇಳಲಾಗಿದೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ನೋಡಿ, ಕಂಚಿಪುರಂ ಅಂತ ನಾವು ಹೇಳ್ಬೋದು. ಅಂದರೆ ಕಂಚಿಯ ಪಲ್ಲವರು ಅಂತ ಕೂಡ ನಾವು ಹೇಳ್ಬೋದು ನೋಡಿ. ಇದು ಪಲ್ಲವರ ರಾಜಧಾನಿಯಾಗಿದೆ. ಯಾವುದು? ಕಂಚಿ. ಮೌರ್ಯ ಸಾಮ್ರಾಜ್ಯದಲ್ಲಿ ಧರ್ಮ ಮಹಾಮಾಂತ್ರರು ಯಾರು? ಈ ಮೌರ್ಯರ ಸಾಮ್ರಾಜ್ಯದ ಕಾಲದಲ್ಲಿ ಈ ಧರ್ಮ ಮಹಾಮಾಂತ್ರರು ಒಂದು ಯಾವ ಕೆಲಸವನ್ನು ಮಾಡುತ್ತಿದ್ದರೋ ಎಂದು ಪ್ರಶ್ನೆಯನ್ನು ಕೇಳಲಾಗಿದೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಧಾರ್ಮಿಕ ಅಧೀಕ್ಷರು. ಇದಕ್ಕೆ ಸರಿಯಾದ ಉತ್ತರವಾಗಿದೆ. ಅಂದರೆ ಮೌರ್ಯರ ಕಾಲದಲ್ಲಿ ಈ ಧರ್ಮ ಮಹಾಂತರರು ಎಂಬ ಹುದ್ದೆ ಏನಪ್ಪ ಅಂತಂದರೆ ಧಾರ್ಮಿಕ ಅಧೀಕ್ಷರು ಎಂಬುದು ಇದು ಹೆಸರಾಗಿರುತ್ತದೆ ಅಂತ ಹೇಳಬಹುದು ನೋಡಿ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ಹೋಗೋಣ. ಪಾಣಿಪತ್ ಅಂದರೆ 3ನೇ ಯುದ್ಧ ಯಾವ ವರ್ಷದಲ್ಲಿ ನಡೆಯಿತು? ಅಂದರೆ ಪಾಣಿಪತ್ ಒಂದು 3ನೇ ಯುದ್ಧ ಯಾವ ವರ್ಷದಲ್ಲಿ ನಡೆಯಿತು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ 1761ರಲ್ಲಿ 3ನೇ ಪಾಣಿಪತ್ ಯುದ್ಧ ನಡೆಯುತ್ತದೆ. ಹಾಗಾದರೆ ಅದು ಯಾರ್ಯಾರ ನಡುವೆ ನಡೆಯುತ್ತದಂತ ಕಾಮೆಂಟ್ ಮೂಲಕ ತಿಳಿಸಿ. ಯಾವುದು 3ನೇ ಪಾಣಿಪತ್ ಯುದ್ಧ ಯಾರ್ಯಾರ ವ್ಯಕ್ತಿಗಳ ನಡುವೆ ನಡೆಯುತ್ತದೆ ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಉತ್ತರವನ್ನು ಆನ್ಸರ್ ಮಾಡಿ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ ಹೋಗೋಣ. ಪ್ರಸಿದ್ಧ ಅಜಂತ ಎಲ್ಲೋರ ಗುಹೆಗಳು ಯಾವ ಕಾಲಕ್ಕೆ ಸೇರಿವೆ? ಏನು ಅಜಂತ ಎಲ್ಲೋರದ ಗುಹೆಗಳು ಅಂದರೆ ಯಾರ ಒಂದು ರಾಜಮನೆತನದ ಇದ್ದ ಕಾಲದಲ್ಲಿ ಸೇರಿವೆ ಅಂತ ಹೇಳ್ಬೋದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಅಂದರೆ ಶಾತವಾಹನರು ಮತ್ತು ವಾಕಾಟಕ ಕಾಲದಲ್ಲಿ ಏನಪ್ಪ ಅಂತಂದರೆ ಈ ಅಜಂತ ಎಲ್ಲೋರ ಗುಹೆಗಳು ಅಲ್ಲಿ ಸೇರಿವೆ ಅಂತ ಹೇಳ್ಬೋದು. ಅಂದರೆ ಈ ಶಾತವಾಹನರು ಎಲ್ಲಿರ್ತಾರೆ? ಮಹಾರಾಷ್ಟ್ರದಲ್ಲಿ ಕಂಡು ಬರ್ತವೆ. ಈ ಅಜಂತ ಗುಹೆಗಳು ಎಲ್ಲಿ ಕಂಡು ಬರ್ತವೆ ಅಂದರೆ ಮಹಾರಾಷ್ಟ್ರದಲ್ಲಿ ಕಂಡು ಬರ್ತವೆ ಅಂತ ನಾವು ಹೇಳಬಹುದು. ಅಜಂತ ಎಲ್ಲೋ ಗುಹೆಗಳು. ಅದೇ ರೀತಿಯಾಗಿ ಈ ಮಹಾರಾಷ್ಟ್ರದಲ್ಲಿ ಎಲಿಫೆಂಟಾ ಗುಹೆ ಎಂಬುದು ಕೂಡ ಕಂಡು ಬರ್ತದೆ ನೋಡಿ, ಮಹಾರಾಷ್ಟ್ರ ರಾಜ್ಯದಲ್ಲಿ. ಅದೇ ರೀತಿಯಾಗಿ ಒಂದು ಕೊನೆಯ ಪ್ರಶ್ನೆ, ಇವತ್ತಿನ ದಿನದ ಕೊನೆಯ ಪ್ರಶ್ನೆ ನೋಡೋಣ.
57ರ ಬಂಡಾಯದ ಪ್ರಮುಖ ನಾಯಕಿ ಯಾರು? ಈ ಒಂದು ಪ್ರಶ್ನೆಗೂ ಕೂಡ ನಿಮ್ಮ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಇದರವರೆಗೂ ನಾವು 3 ಪ್ರಶ್ನೆಯನ್ನು ಕೇಳಿದಂಗೆ ಆಗಿದೆ ನೋಡಿ, 3 ಕ್ವಶನ್ಸ್. ಇವನ್ನು ಒಂದು ಚಾಚು ತಪ್ಪದೆ ಅಂದರೆ ಬಿಡಲಾರದೆ ಒಂದು ಉತ್ತರವನ್ನು ನೀವು ಕಮೆಂಟ್ ಮೂಲಕ ತಿಳಿಸಲು ಪ್ರಯತ್ನಿಸಿ. ಯಾಕಪ್ಪ ಅಂತಂದರೆ ಈ ಒಂದು ವಿಡಿಯೋ ನೋಡಿದ್ದೀರ ಅಂದರೆ ನಿಮಗೆ ಆಲ್ಮೋಸ್ಟ್ ಅರ್ಥ ಆಗಿರುತ್ತೆ, ಅಂದರೆ ಆನ್ಸರ್ ಗೊತ್ತಾಗಿರುತ್ತೆ. ಈ ಆನ್ಸರನ್ನು ಹೇಳಲಾರ್ದು ಹೋಗೋಕ್ಕೆ ಹೋಗಬೇಡಿ, ಓಕೆನಾ? ಈ ಆನ್ಸರನ್ನು ಕಮೆಂಟ್ ಮೂಲಕ ತಿಳಿಸಿ. 1857ರ ಪ್ರಮುಖ ನಾಯಕಿ ಯಾರು? ಇದರಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡೋ ಮೂಲಕ ನಾವು ಅಪ್ಲೋಡ್ ಮಾಡೋ ವಿಡಿಯೋನು ಬೇಗ ನೋಟಿಫಿಕೇಷನ್ಗೋಸ್ಕರ ನೋಡಿಕೊಳ್ಳಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್ ಫ್ರೆಂಡ್ಸ್. ಟೇಕ್ ಕೇರ್ ಫ್ರೆಂಡ್ಸ್.